ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇನ್ನು ಯಶಸ್ವಿ ಜೈಸ್ವಾಲ್ ಅವರ ಮತ್ತೊಂದು ಶತಕಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿದೆ. ಅದರಲ್ಲೂ ಆಕಾಶ್ದೀಪ್ ಅವರ ಬ್ಯಾಟಿಂಗ್ ಕೂಡ ಇಲ್ಲಿ ಈ ಥರ ಮಾಡ್ತಾರೆ ಅಂತ ಯಾರೂ ಕೂಡ ಇಲ್ಲಿ ಅನ್ಕೊಂಡಿರಲಿಲ್ಲ. ಟೀಮ್ ಇಂಡಿಯಾ ಪರ 4 ಜನ ಆಟಗಾರರು ಇಲ್ಲಿ 50 ಹೊಡೆದರೆ, ಅಂದರೆ 3 ಜನ 50 ಹೊಡೆದು ನಮ್ಮ ಜೈಸ್ವಾಲ್ ಅವರ ಶತಕ ಇಲ್ಲಿ ಅಮೋಘವಾಗಿತ್ತು. ಬಟ್ ಇಂಗ್ಲೆಂಡ್ ನೆಲದಲ್ಲಿ ಮತ್ತೊಮ್ಮೆ ಅವರು ಗರ್ಜಿಸಿ ಬೊಬ್ಬೆರೆದರು. ಅಕ್ಷರಶಃ ಜೈಸ್ವಾಲ್ ಅವರ ಬೊಂಬಾಟ್ ಆಟಕ್ಕೆ ಇಂಗ್ಲೆಂಡ್ ಇಲ್ಲಿ ತಲೆಬಾಗಿ ಹೋಯಿತು. ಜೈಸ್ವಾಲ್ ಮತ್ತು ಆಕಾಶ್ದೀಪ್ ಡೇ 3 ಮಾಡಿದ ಬ್ಯಾಟಿಂಗ್ ಅಂತೂ ಇಲ್ಲಿ ಅತ್ಯದ್ಭುತವಾಗಿತ್ತಂತಾನೆ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ ಶತಕಗಳ ಜೊತೆ ಆಟ ಕೂಡ ಇವರಿಬ್ಬರ ಮಧ್ಯೆ ಮೂಡಿ ಬಂತು. ಆಕಾಶ್ದೀಪ್ ಬಾಲಿಂಗ್ ಮಾಡೋದಷ್ಟೇ ಅಲ್ಲದೆ ಇದಕ್ಕೆ ಬ್ಯಾಟಿಂಗ್ ಅಲ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನೈಟ್ ವಾಚ್ಮನ್ ಆಗಿ ಬಂದ ಆಕಾಶ್ದೀಪ್ ಅವರ ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ನಾವು ಎಂಜಾಯ್ ಮಾಡಿದ್ವಿ. 66 ರನ್ ಹೊಡೆದು ಇಂಗ್ಲೆಂಡ್ಗೆ ಡ್ಯಾಮೇಜ್ ಮಾಡಿದ್ದು ಇದೇ ಆಕಾಶ್ದೀಪ. ಇನ್ನು ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ಆಕಾಶ್ದೀಪ್ ಆಗಿದ್ದಾರೆ ಅಂದ್ರೆ ಇಲ್ಲಿ ತಪ್ಪಾಗೋದಿಲ್ಲ. ಬಟ್ ಲಂಚ್ಗೂ ಮುನ್ನ ಇವರು ಆಕಾಶ್ದೀಪ್ ಅವರ ವಿಕೆಟ್ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಕಳೆದುಕೊಂಡ್ರು ಕೂಡ ಒಂದು ಅದ್ಭುತ ಕಾಂಟ್ರಿಬ್ಯೂಷನ್ ಅವರು ಇಲ್ಲಿ ಜೈಸ್ವಾಲ್ ಜೊತೆಗೂಡಿ ಮಾಡ್ತಾರೆ. ಬಟ್ ಜೈಸ್ವಾಲ್ ಕೂಡ ಅಮೋಘ ಶತಕ ಅಂದ್ರೆ 118 ರನ್ ಗಳಿಸಿ ಇವರು 14 4 ಮತ್ತು 2 ಸಿಕ್ಸರ್ ಸಹಿತ ಟೀಮ್ ಇಂಡಿಯಾ ಪರ ಬೊಬ್ಬೆರೆದ್ರು. ಬಟ್ ಈ ಒಂದು ಸೀರೀಸ್ ನಲ್ಲಿ ಅವರಿಗೆ ಅಷ್ಟೊಂದು ರನ್ಸ್ ಬಂದಿರಲಿಲ್ಲ. ಬಟ್ ಈ ಒಂದು ಶತಕಗಳ ಮುಖಾಂತರ ಅವರ ಅಂದ್ರೆ ಈ ಒಂದು ಸೀರೀಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಇದರ ಬಳಿಕ ನಮ್ಮ ಟೀಮ್ ಇಂಡಿಯಾಗೆ ಲಂಚ್ ಆದ ಬಳಿಕ ಗಿಲ್ ಅವರ ವಿಕೆಟ್ ಕೂಡ ನಾವಿಲ್ಲಿ ಕಳೆದುಕೊಳ್ತೀವಿ. ಅದು ಮೊದಲನೇ ಬಾಲ್ಗೆ ಇಲ್ಲಿ ಗಸ್ ಅಟ್ಕಿನ್ಸನ್ ಅವರ ಬಾಲಿಂಗ್ ನಲ್ಲಿ ನಮ್ಮ ಗಿಲ್ ಅವರು ಎಲ್ಬಿಡಬಲ್ ಆಗ್ತಾರೆ. ಬಟ್ ಗಿಲ್ಗಂತರೂ ಈ ಒಂದು ಸೀರೀಸ್ ಅದ್ಭುತವಾಗಿತ್ತು. ಅದರಲ್ಲೂ ಗ್ರಹಾಮ್ ಗೂಚ್ ಅವರ ದಾಖಲೆ ಕೂಡ ಇಲ್ಲಿ ನುಚ್ಚೂರು ಮಾಡ್ತಾರೆ. ಒಂದೇ ಟೆಸ್ಟ್ ಸರಣಿಯಲ್ಲಿ 750+ ರನ್ ಹೊಡೆದ ಎರಡನೆಯ ಆಟಗಾರ ಗಿಲ್ ಆಗ್ತಾರೆ. ಬಟ್ ಮೊದಲು ಯಾರಿದ್ದಾರೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಟೀಮ್ ಇಂಡಿಯಾ ಪರ ಇದಾದ ನಂತರ ಇಲ್ಲಿ ಮತ್ತೊಮ್ಮೆ ಜಡೇಜಾ, ಜುರೆಲ್, ಸುಂದರ್ ಅವರ ಅದ್ಭುತ ಆಟ ಇಲ್ಲಿ ನಮ್ಮ ಟೀಮ್ ಇಂಡಿಯಾವನ್ನ 396ಗೆ ತಂದು ನಿಲ್ಲಿಸಿತು. ಇನ್ನು ಜಡೇಜಾ ಮತ್ತೊಮ್ಮೆ ಇಲ್ಲಿ 53 ರನ್ ಅರ್ಧ ಶತಕ ಹೊಡೆದು ಟೀಮ್ ಇಂಡಿಯಾಗೆ ಕಂಟಿನ್ಯೂಸ್ ಆಗಿ ಇವರು ಚೆನ್ನಾಗಿ ಬ್ಯಾಟಿಂಗ್ ಕೂಡ ಇಲ್ಲಿ ಮಾಡಬಲ್ಲರು. ಆಲ್ರೌಂಡರ್ ಪಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಇವರು ನಿಭಾಯಿಸ್ತಾ ಇದ್ದಾರೆ. 7ನೇ ಅರ್ಧ ಶತಕ ಈ ಒಂದು ಸೀರೀಸ್ ನಲ್ಲಿ ಕೂಡ ಇಲ್ಲಿ ಬಂತು. ಯಾವ ಒಬ್ಬ ಆಟಗಾರ ಕೂಡ ಇಲ್ಲಿ 7ನೇ ಅರ್ಧ ಶತಕ ಈ ಒಂದು ಸೀರೀಸ್ ಅಲ್ಲಿ ಕೂಡ ಹೊಡೆದಿಲ್ಲ. ಬಟ್ ಫಸ್ಟ್ ಜಡೇಜಾ ಅವರು ಇಲ್ಲಿ ಆಗ್ತಾರೆ. ಜುರೇಲ್ ಕೂಡ ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ 34 ರನ್ಗೆ ಔಟ್ ಆಗ್ತಾರೆ. ಬಟ್ ಇದರ ಬಳಿಕ ಟೀಮ್ ಇಂಡಿಯಾಗೆ ಜೊತೆಗೂಡಿದ್ದು ಸುಂದರ್ ಮತ್ತು ಪ್ರಸಿದ್ಧ ಕೃಷ್ಣ ಅವರ ಜೊತೆಯಾಟ. ಇಲ್ಲಿ ಸುಂದರ್ ಅವರು ಒಬ್ಬರು ನಿಂತ್ಕೊಂಡು 39 ರನ್ ಚಚ್ಚಿ ಬಿಸಾಕ್ತಾರೆ. ಬಟ್ ಇಂಗ್ಲೆಂಡ್ ಬಾಲರ್ಗೆ ಕಾಟ ಕೊಟ್ಟದ್ದು ಇದೇ ಸುಂದರ್. 4 ಸಿಕ್ಸ್ ಹೊಡೆದು ಇವರು ಪ್ರಸಿದ್ಧ ಕೃಷ್ಣ ಜೊತೆಗೂಡಿ 39 ರನ್ಸ್ ಕೂಡ ಇಲ್ಲಿ ಕಲೆ ಹಾಕ್ತಾರೆ. ಅಂದ್ರೆ ಇದು ಒಂದು ದಾಖಲೆ ಆಗಿ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ 39 ರನ್ ಇವರಿಬ್ಬರ ಮಧ್ಯೆ ಜೊತೆ ಆಟ ಬಂದ್ರೆ ಪ್ರಸಿದ್ಧ ಕೃಷ್ಣ ಯಾವುದೇ ರನ್ ಗಳಿಸದೇ ಇರೋದು ಒಂದು ದೊಡ್ಡ ವಿಶ್ವ ದಾಖಲೆ ಅಂತಾನೆ ಇಲ್ಲಿ ಹೇಳ್ಬೋದು. ಅಂದ್ರೆ ಒಂದು ಜೊತೆ ಆಟದಲ್ಲಿ ಯಾವುದೇ ಬ್ಯಾಟ್ಸ್ಮನ್ 0ಗೆ ಔಟ್ ಆಗದೆ ಉಳಿದಿರೋದು ಇದೇ ಮೊದಲು. ಬಟ್ ಇಲ್ಲಿ ಇಂಗ್ಲೆಂಡ್ ಬಾಲಿಂಗ್ ನಲ್ಲಿ ಟಂಗ್ ಮತ್ತು ಗಸ್ ಅಟ್ಕಿನ್ಸನ್ ಅವರನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಟಂಗ್ 5 ವಿಕೆಟ್ ಪಡೆದು ಮಿಂಚಿದ್ರೆ ಗಸ್ ಅಟ್ಕಿನ್ಸನ್ ಅವರು 3 ವಿಕೆಟ್ ಪಡೆದರು. ಬಟ್ ಇಲ್ಲಿ ಇಂಗ್ಲೆಂಡ್ ಫೀಲ್ಡಿಂಗ್ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು ಅಂತಾನೆ ಇಲ್ಲಿ ಹೇಳಬಹುದು. 3 ಪ್ರಮುಖ ಕ್ಯಾಚ್ ಬಿಟ್ಟು ಅವರು ಇಲ್ಲಿ ಮ್ಯಾಚ್ ಅನ್ನೇ ಬಿಟ್ಟರು. ಬಟ್ ಇಲ್ಲಿಂದ ನಮ್ಮ ಟೀಮ್ ಇಂಡಿಯಾ 396 ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಹೊಡೆದ್ರೆ 374 ಟಾರ್ಗೆಟ್ ಇಂಗ್ಲೆಂಡ್ ತಂಡಕ್ಕೆ ಇಲ್ಲಿ ಕೊಡ್ತಾರೆ. ಅಂದ್ರೆ ಡೇ 3ನ ಅಂತ್ಯಕ್ಕೆ ಇಂಗ್ಲೆಂಡ್ಗೆ ಬೇಕಾಗಿರೋದು ಡೇ 4ಗೆ 324 ರನ್. ಬಟ್ ಇದರ ಬಳಿಕ ಇಲ್ಲಿ ನಮ್ಮ ಟೀಮ್ ಇಂಡಿಯಾಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸಿರಾಜ್ ಅವರು 13.5ನೇ ಓವರ್ನಲ್ಲಿ ಜಾಕ್ ಕ್ರಾಲಿ ಅವರನ್ನ ವಿಕೆಟ್ ಮಾಡೋದ್ರ ಮುಖಾಂತರ ಅಂದ್ರೆ ಔಟ್ ಮಾಡೋದ್ರ ಮುಖಾಂತರ ಕ್ಲೀನ್ ಬೌಲ್ಡ್ ಮಾಡ್ತಾರೆ. ಬಟ್ ಇದು ಟೀಮ್ ಇಂಡಿಯಾಗೆ ಮೇಲುಗೈಯನ್ನ ತಂದು ಕೊಡುತ್ತೆ. ಜಾಕ್ ಕ್ರೌಲಿ ಮತ್ತು ಬೆನ್ ಡೆಕೆಟ್ ಮೊದಲ ಟೆಸ್ಟ್ ನಲ್ಲಿ 170+ ರನ್ಗಳ ಪಾರ್ಟ್ನರ್ಶಿಪ್ ಆಡಿ ಟೀಮ್ ಇಂಡಿಯಾ 171 ಹೊಡೆದ್ರು ಸಹಿತ ಇಲ್ಲಿ ಇದನ್ನ ಸೋಲಿಸಿದ್ರು. ಬಟ್ ಇದೀಗ ಟೀಮ್ ಇಂಡಿಯಾಗೆ ಇದು ದೊಡ್ಡ ಸುವರ್ಣ ಅವಕಾಶ ಅಂತಾನೆ ಇಲ್ಲಿ ಹೇಳ್ಬೋದು. ಹೀಗಾಗಿ ಅವರನ್ನ ಬೋಲ್ಡ್ ಮಾಡುವ ಮುಖಾಂತರ
ಸಿರಾಜ್ ಮೊದಲ ಬ್ರೇಕ್ ಥ್ರೂ ಇಲ್ಲಿ ತಂದು ಕೊಡ್ತಾರೆ. ಇಂಗ್ಲೆಂಡ್ ಏನಪ್ಪಾ ಅಂದ್ರೆ ಡೇ ತ್ರೀನ ಅಂತ್ಯಕ್ಕೆ 50 ರನ್ ಗಳಿಸಿ 1 ವಿಕೆಟ್ ಇಲ್ಲಿ ಕಳ್ಕೊಂಡಿದೆ. ಬಟ್ ನಮ್ಮ ಟೀಮ್ ಇಂಡಿಯಾ ಪರ ಸಿರಾಜ್ 1 ವಿಕೆಟ್ ಪಡ್ಕೊಂಡ್ರೆ ಇನ್ನು ಡೇ 4ಗೆ ಈ ಒಂದು ಕಂಪ್ಲೀಟ್ ಪಂದ್ಯ ಮುಗಿಯುವ ಎಲ್ಲಾ ಸಾಧ್ಯತೆ ಕೂಡ ನಾವು ಇರ್ತಾ ಇದೆ. ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಇದನ್ನ ಡಿಪೆಂಡ್ ಇಲ್ಲಿ ಮಾಡಿಕೊಳ್ಳಬೇಕು. ಇಲ್ಲಾಂದ್ರೆ 3-1 ಇಂದ ಇಂಗ್ಲೆಂಡ್ ಇಲ್ಲಿ ಸೀರೀಸ್ ಗೆದ್ರು ಆಶ್ಚರ್ಯ ಇಲ್ಲ. ಇಂಗ್ಲೆಂಡ್ ಬ್ಯಾಟಿಂಗ್ ಸಖತ್ ಬ್ಯಾಟ್ ಚೆನ್ನಾಗಿದೆ. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಪರ ಪ್ರಸಿದ್ಧ ಕೃಷ್ಣ ಆಗಲಿ, ಇನ್ನು ಆಕಾಶದೀಪ್ ಆಗಲಿ, ಇನ್ನು ಮೊಹಮ್ಮದ್ ಸಿರಾಜ್ ಅವರಿಂದ ಒಂದು ಒಳ್ಳೆಯ ಸ್ಪೆಲ್ ಬಂತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಗೆಲುವಿನ ರುಚಿ కానీ ಈ ಒಂದು ಸೀರೀಸ್ ಅನ್ನ ಇಲ್ಲಿ ಮತ್ತೊಮ್ಮೆ 2-2 ಇಂದ ಡ್ರಾ ಮಾಡ್ಕೋಬಹುದು. ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಇರೋದು ಇಷ್ಟೇ. ಬಟ್ ಅಂದ್ರೆ ಮೊದಲ ಸೆಷನ್ ನಲ್ಲಿ ಏನ್ ಆಗಬಹುದು ಅಂತ ಈ ಒಂದು ಪಂದ್ಯದ ರಿಸಲ್ಟ್ ಕೂಡ ಇಲ್ಲಿ ನಿಮಗೆ ಸಿಗಬಹುದು. ಬಟ್ ಈ ಒಂದು ಪಂದ್ಯ ಗೆಲ್ಬೇಕಂದ್ರೆ ಟೀಮ್ ಇಂಡಿಯಾ ಬಾಲಿಂಗ್ ಇಲ್ಲಿ ಚೆನ್ನಾಗಿ ಮಾಡಲೇಬೇಕು. ಇದು ಒಂಥರ ಇಲ್ಲಿ ಅನಿವಾರ್ಯ. ಬಟ್ ಯಾವ ತರ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಡೇ 4 ನಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.